ಇನ್ನು ಪ್ರಯಾಣಿಕರ ಮೃತದೇಹಗಳಂತೂ ಗುರುತೇ ಸಿಗದಂತಾಗಿದೆ. ಮೃತದೇಹಗಳ ಗುರುತು ಪತ್ತೆಗೆ ಸ್ಥಳದಲ್ಲಿ ಡಿಎನ್ಎ ಪರೀಕ್ಷೆ. ಹಾಗಾಗಿ ಸೋಕೋ ಟೀಮ್ ಸ್ಥಳದಲ್ಲಿದೆ. 9 ಮೃತದೇಹಗಳನ್ನೇನು ಪೊಲೀಸ್ ಸಿಬ್ಬಂದಿ ಈಗ ಹೊರತೆಗೆದಿದ್ದಾರೆ. ಆದರೆ ಬೆಂಕಿ ಹೊತ್ತು ಉರಿದಿದ್ದರಿಂದಾಗಿ ಸುಟ್ಟು ಕರಕಲಾಗಿದೆ. ಯಾರು ಪ್ರಯಾಣಿಸ್ತಾ ಇದ್ರು, ಯಾರ ಮೃತದೇಹ ಅದು, ಇದೆಲ್ಲವನ್ನೂ ಕೂಡ ಪತ್ತೆ ಹಚ್ಚಬೇಕಾಗತ್ತೆ. ಹಾಗಾಗಿಯೇ ಸೀನ್ ಆಫ್ ಕ್ರೈಮ್ ತಂಡ ಅಲ್ಲಿದೆ. ಎಲ್ಲವನ್ನ ಕೂಡ ಅಲ್ಲಿ ಪರಿಶೀಲಿಸಲಾಗ್ತಾ ಇದೆ. ಡಿಎನ್ಎ ಪರೀಕ್ಷೆ ಆಗಬೇಕು. ಅದಾದ ಮೇಲೆ ಯಾರ ಮೃತದೇಹ ಅನ್ನೋದು ಕೂಡ ಪತ್ತೆಯಾಗುತ್ತೆ. ಆದರೆ ಈಗ ಹೊರತೆಗೆದಿರೋದು 9 ಮೃತದೇಹಗಳನ್ನು. ಇನ್ನಷ್ಟು ಜನ ಸಿಲುಕಿದ್ರ, ಇನ್ನಷ್ಟು ಅಲ್ಲಿ ಮೃತದೇಹಗಳಿದೆಯಾ ಅನ್ನೋದ್ರ ಬಗ್ಗೆ ಈಗ ಪರಿಶೀಲನೆ ಆಗಬೇಕಾಗಿದೆ. ಯಾಕಂದ್ರೆ 29 ಸೀಟ್ಗಳು ಬುಕ್ಕಿಂಗ್ ಆದದ್ದು. ಜವನಗೊಂಡನಹಳ್ಳಿಯಲ್ಲಿ ಒಂದು ಘಟನೆ ಸಂಭವಿಸಿರ್ತಕ್ಕಂಥದ್ದು. ಇಲ್ಲಿರ್ತಕ್ಕಂಥ ಪ್ರತ್ಯಕ್ಷದರ್ಶಿಗಳು, ಟಿವಿನ ಜೊತೆಗೆ ಇರ್ತಕ್ಕಂಥದ್ದು ಎಲ್ಲರೂ ಕೂಡ 2 ಗಂಟೆ 5 ನಿಮಿಷಕ್ಕೆ ಸರಿಯಾಗಿ ಈ ಒಂದು ಅಪಘಾತ ಸಂಭವಿಸಿರ್ತಕ್ಕಂಥದ್ದು. ಅಪಘಾತ ಯಾವ ರೀತಿಯಾಗಿತ್ತು, ಅದನ್ನ ಕ್ಷಣಕ್ಕೂ ಯಾವ ರೀತಿಯಾಗಿ ಅಲ್ಲಿರ್ತಕ್ಕಂಥ ರೆಸ್ಕ್ಯೂ ಆಪರೇಷನ್ ನಡೀತು ಅನ್ನೋದ್ರ ಬಗ್ಗೆ ಇಲ್ಲಿರ್ತಕ್ಕಂಥ ಚಾಲಕರು ನಮಗೆ ಹೇಳ್ತಾ ಹೋಗ್ತಾರೆ. ಆರಿಫ್ ಟಿವಿನ ಜೊತೆಗಿದ್ದಾರೆ, ಮದುವೆ ಅವ್ರನ್ನ ಮಾತಾಡಿಸ್ತೇನೆ. ಎಷ್ಟು ಗಂಟೆಗೆ ಇನ್ಸಿಡೆಂಟ್ ಆಗಿದ್ದು, ನೀವು ಬಂದಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿತ್ತು ಪರಿಸ್ಥಿತಿ? ಉತ್ತಿ ಹರಿತಿದ್ದು 2 ಗಂಟೆಗೆ ಸುಮಾರಿಗೆ ಆಗಿದೆ ಸರ್. ನಿದ್ದೆ ಕಣ್ಣಾಗ ಬಂದಿದ್ದಾರೆ ಡ್ರೈವರು. ಆಮೇಲೆ ಆ ಕಡೆ ಬಸ್ ಬರ್ತಿತ್ತು. ಅದು 2 ಆಕ್ಸಿಡೆಂಟ್ ಆಗಿ ಈ ತರ ಆಗಿತ್ತು ಸರ್. ನೀವು ಬಂದಂತ ಸಂದರ್ಭದಲ್ಲಿ ಬೆಂಕಿ ಹೊತ್ಕೊಂಡಿತ್ತು? ಹೌದು ಸರ್ ಆಗಿತ್ತು. ಹಿಂದೆನೆ ಸ್ಕೂಲ್ ಹುಡುಗರು ಪ್ರವಾಸ ಹೋಗ್ತಾ ಇದ್ರು. ಡ್ರೈವರ್ ಸೇಫ್ ಮಾಡಿ ಕೆಳಗಿಳಿಸಿದಾನೆ. ಯಾವ ಮಕ್ಕಳಿಗೆ ಏನಾಗಿಲ್ಲ, ಸಣ್ಣ ಪುಟ್ಟ ಗಾಯ ಆಗಿದಾವೆ ಅಷ್ಟೇನೆ. ಅಬ್ದುಲ್, ನೀವು ಜೊತೆಲಿದ್ರಿ, ನೀವು ಬಂದಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿತ್ತು ಚಿತ್ರಣ? ಸರ್, ನಾವು ಫ್ಯಾಕ್ಟರಿ ಡ್ರೈವರು 2:05ಕ್ಕೆ ಇಲ್ಲೇ ಆಗಿರೋದು. ಇಲ್ಲಿ ಬಂದು ಒಂದು ಡ್ರೈವರು ಡೌನಲ್ಲಿ ಬೆಂಗಳೂರು ಕಡೆ ಹೋಗ್ತಾ ಇದ್ದ. ಒಂದು ಲಾರಿ ಡ್ರೈವರು ಈ ಕಡೆಯಿಂದ ಬೆಂಗಳೂರಿನಿಂದ ಒಂದು ಸೈಡ್ಗೆ ಗಾಡಿ ಹೋಗ್ತಾ ಇತ್ತು. ಆ ರೋಡಲ್ಲಿ ಆ ಗಾಡಿಯವ್ರಿಗೆ ಏನೋ ಡ್ರೈವರ್ ನಿದ್ದೆಯಲ್ಲಿ ಬಂದು ಯಾರೋ ಚಮಕಾಸಿದ್ರು, ಏನೋ ಅನಿಗಾರ ಬಂದು ಆ ಕಡೆ ಡಿವೈಡ್ಲಿಂದ ಹೊಡೆದು ಈ ಕಡೆ ಹೊಡೆದ್ರು. ಹೊಡೆದ್ಮೇಲೆ ಏನಾಯ್ತು, ಅದ್ರ ಪಕ್ಕದಲ್ಲಿ ಒಂದು ಬಸ್ ಇತ್ತು. ಆ ಸ್ಕೂಲ್ ಮಕ್ಕಳಿದ್ರು ಅದ್ರಾಗೆ. ಆ ಸ್ಕೂಲ್ ಮಕ್ಕಳು ಆ ಡ್ರೈವರು ಯಾವ ಕಾರಣಕ್ಕೂ ಡಿವೈಡ್ರು ಒಂದು ಡಿವಿಷನಲ್ಲಿಂದ ಎಗರಿಸಿ ಪಾಸ್ ಮಾಡಿ ಆ ಕಡೆ ಹೋಗ್ಬಿಟ್ಟ. ಆ ಡ್ರೈವರ್ ಮಕ್ಕಳು ಉಳೀತು. 41 ಜನ ಮಕ್ಕಳು. ಇದರಲ್ಲಿ 5 ಜನ ಈಗ ಸಿಕ್ಕಿದ್ದಾರೆ. ಇನ್ನ ತೆಗಿತಿದ್ದಾರೆ. ಇನ್ನ ಏನೋ ಮಾಡ್ತಾ ಇದೀವಿ. ಇನ್ನೊಂದು ಅರ್ಧ ಗಂಟೆಯಲ್ಲಿ ಎಲ್ಲ ನ್ಯೂಸ್ ಗೊತ್ತಾಗುತ್ತೆ. ಒಟ್ಟಾರೆಯಾಗಿ ಇದುವರೆಗೂ ಕೂಡ ಎಷ್ಟು ಬಾಡಿ ಸಿಕ್ಕಿದೆ? ನೀವು ಬಂದಂತ ಸಂದರ್ಭದಲ್ಲಿ ಅಲ್ಲಿಂದ ಆ ಬಸ್ಸಿಂದ ಹೊರಗಡೆ ಬರುವಂತ ಪ್ರಯತ್ನ ಮಾಡಿದ್ರೆ ಹೊಡೆದು ವಿಡಿಯೋ ನಾವು 5 ಬಾಡಿ ತೆಗ್ದಿದೀವಿ. ಒಂದು ಇನ್ಸಿಡೆಂಟ್ ಆದ ಸಂದರ್ಭದಲ್ಲಿ ಬರ್ತಿದ್ದಲ್ಲ, ಬೆಂಕಿ ಬರ್ತಿದ್ದ ಸಂದರ್ಭದಲ್ಲಿ ಹೊರಗಡೆ ಬಂದಂತ ಸಂದರ್ಭದಲ್ಲಿ ಯಾರಾದ್ರೂ ಹೊರಗಡೆ ಬರಕ್ ಪ್ರಯತ್ನ ಪಟ್ರ? ಅದೇ ಆ ಸ್ಕೂಲ್ ಬಸ್ ಚಾಲಕ ಡ್ರೈವರ್ ಓಡ್ ಬಂದ್ಬಿಟ್ಟು ಅವನು ಯಾವ ಕಾರಣದಲ್ಲಿ ಬಂದು 5-6 ಜನಕ್ಕೆ ಎಳೆದ. ಆಮೇಲೆ ಬರಸ್ಟ್ ಆಯ್ತು. ಆ ಡ್ರೈವರ್ನು ಆ ಸ್ಕೂಲ್ ಬಸ್ ಮಕ್ಕಳು ಡ್ರೈವರ್ ಇದ್ನಲ್ಲ, ಆ ಡ್ರೈವರು ಸೈಡಿಗೆ ಯಾವಾಗ ಸರ್ವಿಸ್ ರೋಡಲ್ಲಿ ಎಗರಿ ಹೋಯ್ತು ಗಾಡಿ, ಆ ರೋಡಲ್ಲಿ ಎಗರಿ ಹೋದಾಗೆ ಆ ಸೈಡಲ್ಲಿ ಆ ಡ್ರೈವರ್ ಅಲ್ಲಿ ನಿಲ್ಲಿಸ್ಬಿಟ್ಟು ಬಂದು ಒಂದು 12-13 ಜನಕ್ಕೆ ಡ್ರೈವರ್ಗಳಿಗೆ ತೆಗೆದು ಹಾಸ್ಪಿಟ್ಲಿಗೆ ಕಳಿಸಿದ್ದಾನೆ. ಬೇರೆ ಬಸ್ಸು ವಾಮನ ಬಸ್ಸು ಡ್ರೈವರು. ಅದರಲ್ಲಿ 15 ಜನಕ್ಕೆ ತೆಗ್ದಿದೀವಿ ಸರ್. ಅದರಲ್ಲಿ ರನ್ನಿಂಗ್ ಅಲ್ಲಿ ಜೀವಂತ 15 ಜನ ತೆಗ್ದಿದೀವಿ. ಇನ್ನು ಉಳ್ಕಿದ್ದವ್ರದ್ದು ಅರ್ಧ ಜನ ಬ್ಲಾಸ್ಟ್ ಆಗಿದ್ದಾರೆ. 5-6 ಬಾಡಿ ಮಾತ್ರ ಸ್ವಲ್ಪ ಅರ್ಧ ಬಾಡಿ ಐತಲ್ಲ ತೆಗ್ದಿದೀವಿ. ಇನ್ನು ಉಳ್ಕಿದ್ದವರೆಲ್ಲ ಬ್ಲಾಸ್ಟ್ ಆಗಿದ್ದಾರೆ. ಅದು ಏನನ್ನೋದೇ ಗೊತ್ತಾಗ್ತಾ ಇಲ್ಲ ಸರ್ ಅದ್ರಾಗ. ಮತ್ತೆ ಆ ಕಡೆ ಹಸಿ ಗಾಡಿ ಬಂತಲ್ಲ, ಆ ಕಡೆ ಹಸಿ ಗಾಡಿ ಬಂದೈತೆ. ನಿದ್ದೆ ಗಣ್ಣಲ್ಲಿ ಬಂದ ಈ 2 ಗಾಡಿ ಐತಲ್ಲ ಜೊತೆಯಲ್ಲಿ ಹೋಗವು. ಒಂದು ದಾಂಡೇಲಿಗೆ ಹೋಗೋ ಗಾಡಿ ಬಸ್ಸು, ಮತ್ತಿನ್ನೊಂದು ಸೀಬೋರ್ಡ್ ಈ ಬಸ್ಸಿಗೆ ಆ ಕಡೆ ಹಸಿ ಲಾರಿ ಬಂದು ಹೊಡೆದೈತೆ. ಅವಾಗ ದಾಂಡೇಲಿಗೆ ಹೋಗೋ ಬಸ್ ಐತಲ್ಲ, ಪಕ್ಕದಲ್ಲಿ ಡಿವಿಷನ್ ಕ್ರಾಸ್ ಮಾಡಿ ಆ ಸೈಡ್ಗೆ ಹೋಗೈತಿ. ಇಲ್ಲ ಅಂತ ಹೇಳಿದ್ರೆ 40ಕ್ಕಿಂತ ಹೆಚ್ಚು ಮಕ್ಕಳು ಐತಲ್ಲ ಪ್ರಾಣಾಪಾಯ ಆಗೋದು ಸರ್. ಅವ್ರು ಉಳ್ಕೊಂಡಿದ್ಮ ಆ ಕಡೆ ಡ್ರೈವರ್ ಬಂದು ಆ ಬಸ್ಸಿನ ಡ್ರೈವರು ಎಲ್ಲ ಹುಡುಗರಿಗೆ ಸೇಫ್ ಮಾಡಿದ್ದಾರೆ. ಇಮಿಡಿಯೇಟ್ ಆಗಿ ಸೌಂಡ್ ಏನಾರ ಕಳಿಸಿದ ತಕ್ಷಣ ನೀವು ಓಡ್ ಬಂದಿದ್ದ ಇಲ್ಲಿಗೆ? ನಾವು